ಏರಿಕೆಯ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ದಿನದಿನಕ್ಕೂ ದುಬಾರಿ ಆಗ್ತಾನೇ ಇದೆ. ದುಬಾರಿ ದುನಿಯಾ. ರಾಜ್ಯದ ಜನತೆಗೆ ಕಾದಿದ್ಯಾ ಬೆಲೆ ಏರಿಕೆಯ ಬಿಸಿ ದಿನದಿನಕ್ಕೂ ದುಬಾರಿಯಾಗುತ್ತಲೇ ಇದೆ ದುನಿಯಾ. ಈ ವರ್ಷವಿಡೀ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾನೇ ಇದೆ. ಬಡವರ ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ. ಇದರಿಂದ ಜನರು ಕಂಗಾಲಾಗಿದ್ದಾರೆ. ರಾಜ್ಯದ ಜನತೆಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಇನ್ನು ದಿನದಿನಕ್ಕೂ ಕೂಡ ದುಬಾರಿ ಆಗ್ತಾನೆ ಇದೆ. ಇದು ದುಬಾರಿ ದುನಿಯಾ ಆಗ್ತಾ ಇದೆ. ದುಬಾರಿ ದುನಿಯಾ ಆಗುವತ್ತ ಕಾಲಿಡ್ತಾ ಇದೆ ನಮ್ಮ ಕರ್ನಾಟಕ ಅಂತಾನೆ ಹೇಳ್ಬೋದು. ಈ ವರ್ಷವಿಡೀ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಮೆಟ್ರೋ ಆಯಿತು, ಹಾಗೆ ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಹಾಲಾಯಿತು, ನೀರಾಯಿತು. ಇದೀಗ ನೋಡೋದಾದ್ರೆ ಆಟೋ ಮತ್ತು ಕರೆಂಟ್ ದರ ಏರಿಕೆ ಕೂಡ ಆಗಲಿದೆ. ಮೆಟ್ರೋ, ಬಸ್, ಹಾಲು ಬಳಿಕ ಆಟೋ, ಕರೆಂಟ್ ದರ ಏರಿಕೆ ಕೂಡ ಆಗಲಿದೆ. ಹಾಲಿನ ದರ ಹೆಚ್ಚಳಕ್ಕೆ ಈಗಾಗಲೇ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕೊತ ಕುದಿತಾ ಇದ್ದಾರೆ. ಫ್ರೀ ಅನ್ನುತ್ತಲೇ ಜನರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದ್ದಾರಾ ಈ ಸರ್ಕಾರ? ಮಧ್ಯಮ ವರ್ಗದ ಜನ ಬದುಕೋದು ಹೇಗೆ ಅಂತ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ತಟ್ಟಿರುವಂಥದ್ದು. ದಿನದಿನಕ್ಕೂ ಕೂಡ ದುಬಾರಿ ಆಗ್ತಾನೇ ಇದೆ ಈ ಒಂದು ದುಬಾರಿ ದುನಿಯಾ. ಮೆಟ್ರೋ ಪ್ರಯಾಣದ ದರ ಏರಿಕೆಯಾಯಿತು, ಬಸ್ ಪ್ರಯಾಣದ ದರ ಕೂಡ ಏರಿಕೆಯಾಯಿತು. ನಂತರ ಹಾಲಿನ ದರ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಏರಿಕೆ ಆಗಿದೆ. ಆದರೆ ಇದೀಗ ಆಟೋ ಮತ್ತು ಕರೆಂಟ್ ದರ ಏರಿಕೆ ಮಾಡುವಂತಹ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಆಟೋ ಸಂಘಟನೆ ಏನಿದೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. ಈ ಕುರಿತಂತೆ ಒಂದು ಮೀಟಿಂಗ್ ಕೂಡ ಆಗಬೇಕಾಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ನಿರ್ಧಾರವನ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಕರೆಂಟ್ ದರ ಏರಿಕೆಯ ಬಗ್ಗೆ ನೋಡ್ತಾ ಹೋಗೋದಾದ್ರೆ 800 ಯೂನಿಟ್ ಫ್ರೀ ಅಂತ ಹೇಳಿತ್ತು ಈ ಸರ್ಕಾರ. ಆದರೆ ರಾಜ್ಯದ ಜನತೆಗೆ ಹಾಲಿನ ದರ ಏರಿಕೆಯ ಶಾಕ್ ನೀಡ್ತಾ ಇದೆ. ಸರ್ಕಾರಕ್ಕೆ 5 ರೂಪಾಯಿ ಹೆಚ್ಚಳ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಕೆಎಂಎಫ್. 10 ರೂಪಾಯಿ ಹೆಚ್ಚಳ ಮಾಡುವಂತೆ ರೈತರು ಮನವಿಯನ್ನ ಕೂಡ ಮಾಡಿದ್ದಾರೆ. ಕಳೆದ ತಿಂಗಳು ಕೆಎಂಎಫ್ಗೆ ಪತ್ರವನ್ನ ಕೂಡ ಬರೆದಿತ್ತು ಒಕ್ಕೂಟಗಳು. ಮಾರ್ಚ್ ಅಂತ್ಯದವರೆಗೆ ಕಾಯುವಂತೆ ಕೆಎಂಎಫ್ ಮನವಿಯನ್ನ ಕೂಡ ಮಾಡಿತ್ತು. ಏಪ್ರಿಲ್ನಲ್ಲಿ ಕೆಎಂಎಫ್ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸರ್ಕಾರ 2 ರಿಂದ 3 ರೂಪಾಯಿ ಏರಿಕೆ ಮಾಡುವಂತಹ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಹಾಲಿನ ದರ ಏರಿಕೆಯ ಶಾಕ್ ಎದುರಾಗಲಿದೆ. ಸರ್ಕಾರಕ್ಕೆ 5 ರೂಪಾಯಿ ಹೆಚ್ಚಳ ಮಾಡಬೇಕು ಎನ್ನುವಂತಹ ಪ್ರಸ್ತಾವನೆಯನ್ನ ಈಗಾಗಲೇ ಕೆಎಂಎಫ್ ಸಲ್ಲಿಕೆ ಮಾಡಿದೆ. 10 ರೂಪಾಯಿ ಹೆಚ್ಚಳ ಮಾಡುವಂತೆ ರೈತರು ಮನವಿಯನ್ನ ಕೂಡ ಮಾಡಿದ್ರು. ಕಳೆದ ತಿಂಗಳು ನೋಡೋದಾದ್ರೆ ಕೆಎಂಎಫ್ಗೆ ಪತ್ರವನ್ನ ಕೂಡ ಬರೆದಿತ್ತು ಹಾಲಿನ ಒಕ್ಕೂಟಗಳು. ಮಾರ್ಚ್ ಅಂತ್ಯದವರೆಗೆ ಕೆಎಂಎಫ್ ಕಾಯಬೇಕಾಗುತ್ತೆ ಅಂತ ಮನವಿಯನ್ನ ಕೂಡ ಕೊಟ್ಟಿತ್ತು. ಏಪ್ರಿಲ್ನಲ್ಲಿ ಕೆಎಂಎಫ್ ಜೊತೆ ಸಿಎಂ ಸಿದ್ದರಾಮಯ್ಯ ಒಂದು ಮೀಟಿಂಗ್ ಅನ್ನ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಆ ಮೀಟಿಂಗ್ನ ಬಳಿಕ ಸರ್ಕಾರ 2 ರಿಂದ 3 ರೂಪಾಯಿ ಏರಿಕೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಲಿನ ಬೆಲೆ ಏರಿಕೆ ಎಷ್ಟಾಗಬಹುದು, ಎಷ್ಟಿದೆ ಅಂತ ನೋಡೋದಾದ್ರೆ ನೀಲಿ ಪ್ಯಾಕೆಟ್ ಹಾಲು ಈಗಾಗಲೇ 44 ರೂಪಾಯಿ ಲೀಟರ್ ಇದೆ. ಆದರೆ ಮುಂದೆ 46 ರಿಂದ 48 ರೂಪಾಯಿ ಅಂದರೆ 2 ರಿಂದ 4 ರೂಪಾಯಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆರೆಂಜ್ ಪ್ಯಾಕೆಟ್ ಹಾಲು 48 ರೂಪಾಯಿ ಲೀಟರ್ ಇದೆ. ಮುಂದೆ 50 ರಿಂದ 52 ರೂಪಾಯಿ ಲೀಟರ್ ಆಗಬಹುದು. ಶುಭಂ ಪ್ಯಾಕೆಟ್ ಹಾಲು 50 ರೂಪಾಯಿ ಲೀಟರ್ ಇದೆ. 52 ರಿಂದ 54 ರೂಪಾಯಿ ಲೀಟರ್ ಆಗಬಹುದು ಎನ್ನಲಾಗ್ತಾ ಇದೆ. ಹಾಗೆ ಸಮೃದ್ಧಿ ಪ್ಯಾಕೆಟ್ ಹಾಲು 53 ರೂಪಾಯಿ ಇದೆ. 55 ರಿಂದ 58 ರೂಪಾಯಿ ಏರಿಕೆಯಾಗಬಹುದು ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಹಾಲಿನ ಬೆಲೆ ಏರಿಕೆ ಇವತ್ತು ಎಷ್ಟಿದೆ, ಮುಂದೆ ಎಷ್ಟಾಗಬಹುದು, ಕೆಎಂಎಫ್ ಎಷ್ಟು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ ಅಂತ ನಾವು ನೋಡೋದಾದ್ರೆ ಒಂದು ಅಂದಾಜು ಕೊಟ್ಟಿದೆ. ಇಲ್ಲಿ 2 ರಿಂದ 3 ರೂಪಾಯಿ ಏರಿಕೆ ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ. ಈಗಾಗಲೇ ನೀಲಿ ಪ್ಯಾಕೆಟ್ ಹಾಲು 44 ರೂಪಾಯಿ ಲೀಟರ್ ಇದೆ. 2 ರಿಂದ 3 ರೂಪಾಯಿ ಅಂತಂದ್ರೆ 2 ರೂಪಾಯಿ ಹೆಚ್ಚಿಗೆ ಆಯಿತು ಅಂದರೆ 46 ರೂಪಾಯಿ ಆಗುತ್ತೆ. ಆಕಸ್ಮಿಕವಾಗಿ 4 ರೂಪಾಯಿ ಹೆಚ್ಚಿಗೆ ಆಯಿತು ಅಂದರೆ 48 ರೂಪಾಯಿ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆಟೋ ಮೀಟರ್ ದರ ಏರಿಕೆಯ ಬಗ್ಗೆ ಈಗಾಗಲೇ ಆಟೋ ಚಾಲಕ ಸಂಘಟನೆಗಳು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂಥದ್ದು.
1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆಗೆ ಮನವಿಯನ್ನ ಕೂಡ ಮಾಡಿದೆ ಈ ಒಂದು ಸಂಘಟನೆಗಳು. ಹಾಗೆ ಬೆಂಗಳೂರಲ್ಲಿ ಕನಿಷ್ಠ ಆಟೋ ಮೀಟರ್ ದರ 30 ರೂಪಾಯಿ ಇದೆ, ಅದನ್ನ 40 ರೂಪಾಯಿಗೆ ಹೆಚ್ಚಳ ಮಾಡೋಕೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಿವೆ. ಮನವಿಯನ್ನ ಸಲ್ಲಿಕೆ ಮಾಡಿದೆ. ಆಟೋ ಮೀಟರ್ ದರ ಏರಿಕೆ ಆದರೆ ಎಷ್ಟು ಹೆಚ್ಚಾಗಬಹುದು ಅಂತ ನೋಡೋದಾದ್ರೆ, ಇವಾಗ ಕನಿಷ್ಠ ದರ 30 ರೂಪಾಯಿ ಇದೆ, ಅದನ್ನ 10 ರೂಪಾಯಿ ಏರಿಕೆ ಮಾಡಿ 40 ರೂಪಾಯಿ ಮಾಡಬಹುದು. ಇನ್ನು CNG, LPG ದರ ಏರಿಕೆಯಾಗಿದ್ದು ಚಾಲಕರಿಗೆ ಸಂಕಷ್ಟ ಕೂಡ ಎದುರಾಗಿದೆ. CNG ಬೆಲೆ ಜಾಸ್ತಿ ಆಗಿದೆ, LPG ಬೆಲೆ ಕೂಡ ಜಾಸ್ತಿ ಆಗಿದೆ. 1 ಕೆಜಿಗೆ 88 ರೂಪಾಯಿ ಇರುವಂತಹ ಆಟೋಗಳ CNG, ಇದರಿಂದ ಆಟೋ ಚಾಲಕರು ಸಂಕಷ್ಟಕ್ಕೀಡಾಗಿದ್ದಾರೆ. 1 ಕೆಜಿಗೆ 61 ರೂಪಾಯಿ ಇರುವಂತಹ ಆಟೋಗಳ LPG. ಇನ್ನು ಕಳೆದ 2021ರಲ್ಲಿ ನೋಡೋದಾದ್ರೆ ಆಟೋ ಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಮೆಟ್ರೋ, ಬಸ್ ಹಾಗೆ ಆಟೋ, ಇನ್ನು ಕರೆಂಟ್ ಎಲ್ಲ ದರ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನು ದರ ಏರಿಕೆಯ ಒಂದು ಬೆಲೆ ಏರಿಕೆಯ ಬಿಸಿ ನಮ್ಮ ಜನತೆಗೆ ತಡ್ತಾ ಇರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟಿ. ಲಕ್ಷ್ಮಿ ಅವರೇ, ಇನ್ನು ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇರುವಂಥದ್ದು. ಇನ್ನು ಈ ಕುರಿತಂತೆ ನೋಡೋದಾದ್ರೆ ಈಗಾಗಲೇ ಹಾಲಿನ ದರ ಪರಿಷ್ಕರಣೆಗೆ KMF ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಈ ಕುರಿತಂತೆ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಲಕ್ಷ್ಮಿ. ರಾಜ್ಯದಲ್ಲಿ ಬೆಲೆ ಏರಿಕೆಯ ಬಿಸಿ ಸಾರ್ವಜನಿಕರ ಮೇಲೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಯಾಕಂತಂದ್ರೆ ಮೊನ್ನೆ ಅಷ್ಟೇ KSRTC ಆಗಿರಬಹುದು, ಅದರ ಜೊತೆಗೆ BMTC, ಅದರ ಜೊತೆಗೆ ಈಗಾಗಲೇ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಿರೋದು ಸಾರ್ವಜನಿಕರ ಮೇಲೆ ಹೊರೆ ಏರಿಕೆ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಮತ್ತಷ್ಟು ಬೆಲೆ ಏರಿಕೆಗೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು. ಇದೆಲ್ಲವನ್ನ ಮುಂದಿಟ್ಕೊಂಡು ಈಗಾಗಲೇ ಏನು ಕರೆಂಟ್ ಬಿಲ್ ಸಹ ಏರಿಕೆಗೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಒಂದ್ ಕಡೆಗೆ ಆಟೋ ಸಂಘಟನೆಗಳು ಸಹ ಈಗಾಗಲೇ ಸಭೆ ಮಾಡುವುದಕ್ಕೆ ಒಂದಷ್ಟು ಚರ್ಚೆಗಳನ್ನು ನಡೆಸ್ತಾ ಇರುವಂಥದ್ದು. ಯಾಕಂತಂದ್ರೆ 1 ಕಿಲೋಮೀಟರ್ಗೆ ಮೀಟರ್ ದರದಲ್ಲಿ 30 ರೂಪಾಯಿ ಇರುವಂಥದ್ದು, ಆದರೆ ಇನ್ಮೇಲೆ 40 ರೂಪಾಯಿ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಮತ್ತು ಏನು ಸಂಘಟನೆಗಳೆಲ್ಲವೂ ಕೂಡ ಈಗಾಗಲೇ ಒತ್ತಾಯಕ್ಕೆ ಮುಂದಾಗಿರುವಂತಹದ್ದು. ಯಾಕಂತಂದ್ರೆ ಈಗಾಗಲೇ CNG ಬೆಲೆನೂ ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಪ್ರಯಾಣಿಕರು ಸಹ ಆಟೋ ಕಡೆಗೆ ತಮ್ಮ ಚಿತ್ತವನ್ನು ಹರಿಸ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಏನು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಅದರ ಜೊತೆಗೆ ಮಾರ್ಚ್ 12ರಂದು ಮಧ್ಯಾಹ್ನ 12 ಗಂಟೆಗೆ ಆಟೋ ಚಾಲಕರ ಸಂಘಟನೆಗಳು ಒಂದು ಸಭೆಯನ್ನ ಸೇರ್ತಾರೆ. ಆ ಸಭೆಯ ಬಳಿಕ ಏನೆಲ್ಲ ಮಾಹಿತಿಗಳು ಅಂದ್ರೆ ತಮಗಾಗ್ತಾ ಇರುವಂತಹ ಸಮಸ್ಯೆ ಮತ್ತು ದುಬಾರಿ ದುನಿಯಾದಲ್ಲಿ ಆಟೋದವರಿಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಮುಂದಿಟ್ಟು ಸಭೆ ಮಾಡ್ತಾರೆ. ಸಭೆಯ ಬಳಿಕ ಬೆಲೆಯ ಬಗ್ಗೆ ಒಂದು ಚರ್ಚೆ ಆಗುತ್ತೆ, ಬಳಿಕ ನಿರ್ಧಾರವನ್ನ ಕೈಗೊಳ್ಳುವಂಥದ್ದು. ಇನ್ನೊಂದು ಕಡೆಗೆ ಹಾಲಿನ ದರವನ್ನು ಸಹ ಈಗಾಗಲೇ ಏರಿಕೆ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು. ಹಿಂದೆ KMFಗೆ ಒಂದು ರೈತರು ಮತ್ತು ಹಾಲಿನ ಒಕ್ಕೂಟದವರು ಒಂದು ಸಂದೇಶವನ್ನ ಕಳಿಸ್ತಾರೆ, ಒಂದು ಮನವಿಯನ್ನ ಮಾಡಿರುವಂತಹದ್ದು. ಹಾಲಿನ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಅವರು ಸುಮಾರು 10 ರೂಪಾಯಿಯನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ KMF ಮುಂದೆ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ KMF ಸರ್ಕಾರದ ಮುಂದೆ 5 ರೂಪಾಯಿಯನ್ನ ಬೆಲೆ ಏರಿಕೆ ಅಂದ್ರೆ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ 5 ರೂಪಾಯಿನ ಏರಿಕೆ ಮಾಡಬೇಕು ಅಂತ ಮುಂದಿಟ್ಟಿರುವಂತದ್ದು. ಆದ್ರೆ ಸರ್ಕಾರ 3 ರೂಪಾಯಿ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಕಳೆದ ವರ್ಷ 2 ರೂಪಾಯಿ ಏರಿಕೆ ಮಾಡಿರೋದ್ರಿಂದಾಗಿ ಈಗಾಗಲೇ ಹಾಲಿನ ದರ ಹೆಚ್ಚಳ ಆಗಿರೋದ್ರಿಂದಾಗಿ ಇದು ಹೊಡೆತ ಬೀಳುತ್ತೆ ಸಾರ್ವಜನಿಕರ ಮೇಲೆ ಅನ್ನುವ ಕಾರಣದಿಂದಾಗಿ ಸರ್ಕಾರ ಯಾವಾಗ ಮಾರ್ಚ್ 7ನೇ ತಾರೀಕು ಒಂದು ಬಜೆಟ್ ಮಂಡನೆ ಇದೆ, ಬಜೆಟ್ ಮಂಡನೆಯ ಬಳಿಕ ಏನು ಹಾಲಿನ ದರವನ್ನು ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ರೈತರಿಗೆ ಹಾಗೂ ಹಾಲಿನ ಒಕ್ಕೂಟದವರಿಗೆ ಬೆಲೆ ಏರಿಕೆ ಮಾಡಿದ್ರೆ ಒಂದು ಉತ್ತಮ ಅವರ ಒಳಿತಿಗಾಗಿ KMF ಈ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವಂತದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾವ್ಯ. ಲಕ್ಷ್ಮೀನ ಆಟೋ ಮೀಟರ್ ದರ ಏರಿಕೆಯ ಬಗ್ಗೆಯೂ ಕೂಡ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಕಾವ್ಯ, ಈಗಾಗಲೇ ಏನು ಈ ಹಿಂದೆ ಅಂದ್ರೆ ಕಳೆದ ವರ್ಷ 2024ರಲ್ಲಿ ಆಟೋ ಚಾಲಕರ ಸಂಘಟನೆ ಒಂದು ಸಭೆಯನ್ನ ಸೇರ್ತಾರೆ, ಸರ್ಕಾರ ಇಲಾಖೆ ಮುಂದೆ ಒಂದು ಮನವಿಯನ್ನ ಸಲ್ಲಿಕೆ ಮಾಡ್ತಾರೆ, ನಮ್ಮ ಆಟೋ ದರವನ್ನು ಸಹ ನೀವು ಏರಿಕೆ ಮಾಡಬೇಕು ಅಂತ ಹೇಳಿ. ಆದ್ರೆ ಆಗ ಸಭೆಯ ಬಳಿಕ ಒಂದಷ್ಟು ನಿರ್ಧಾರಗಳಿಗೆ ಆಟೋ ಚಾಲಕರ ಸಂಘಟನೆಗಳು ಒಪ್ಕೊಂಡು ಹಿಂಪಡಿತಾರೆ. ಆದ್ರೆ ಇದೀಗ ಯಾವಾಗ ಮೆಟ್ರೋ ಮತ್ತು KSRTC BMTC ಬೆಲೆ ಏರಿಕೆ, ಪ್ರಯಾಣ ದರದ ಬೆಲೆ ಏರಿಕೆ ಆಗುತ್ತೋ ಅದಾದ ಬಳಿಕ ಆಟೋ ಸಂಘಟನೆಯವರು ಸಹ ಒಂದು ಸಭೆಯನ್ನ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗ CNG ಬೆಲೆನೂ ಸಹ ಹೆಚ್ಚಳ ಆಗಿದೆ, ಇನ್ನು ಎಲ್ಲವೂ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಆಟೋ ಪ್ರಯಾಣಿಕರ ಅಂದ್ರೆ ಆಟೋ ಮೀಟರ್ ದರವನ್ನು ಸಹ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಸುಮಾರು 1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ. ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ಗೆ 30 ರೂಪಾಯಿ ಇರುವಂತಹದ್ದನ್ನ ನೀವೀಗ ಅಂದ್ರೆ ಏನು ಮೀಟರ್ ಮೇಲೆ ನೋಡೋದಾದ್ರೆ 30 ರೂಪಾಯಿ ಇರುವಂತಹ ದರನ 40 ರೂಪಾಯಿಗೆ ಏರಿಕೆ ಮಾಡಲೇಬೇಕು ಅನ್ನುವಂಥದ್ದನ್ನ ಪ್ರಸ್ತಾವನೆ ಮಾಡಿದಾಗ ಇದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಮಾರ್ಚ್ 12 ಒಂದು ಮಹತ್ತರವಾದಂತಹ ಸಭೆಯನ್ನ ಸೇರುವುದಕ್ಕೆ ಈಗಾಗಲೇ ಮುಂದಾಗಿರುವಂತಹದ್ದು.
ಸಭೆಯಲ್ಲೇ ಎಲ್ಲವೂ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು. ಕಾವ್ಯ. ಎಸ್, ಥ್ಯಾಂಕ್ ಯು ಲಕ್ಷ್ಮೀ ಬಾಗಲಕೋಟೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನೋಡೋದಾದರೆ ಇನ್ನು ಆಟೋ ದರ, ಮೀಟರ್ ದರ ಏರಿಕೆ ಹಾಗೆ ಹಾಲಿನ ದರ ಏರಿಕೆ ಇವೆರಡೂ ಕೂಡ ಪ್ರಸ್ತಾಪವನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಆದರೆ ಈ ಒಂದು ಪ್ರಸ್ತಾಪಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಮಾರ್ಚ್ 12ನೇ ತಾರೀಕು ಏನು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಬೆಲೆ ಏರಿಕೆಯ ಬಿಸಿ ಕರ್ನಾಟಕದ ಜನತೆಗೆ ತಡ್ತಾ ಇದೆ. ಇನ್ನು ಬೆಲೆ ಏರಿಕೆಯಿಂದ ಜನರು ಸುಸ್ತಾಗಿ ಹೋಗಿದ್ದಾರೆ.